ಅಲಾಯಿ ಕುಣಿತ ಕೆಂಡದಲ್ಲಿ ಬಿದ್ದು ವ್ಯಕ್ತಿ ಓರ್ವ ದಾರುಣವಾಗಿ ಸಾವಿಗೀಡಾಗಿರುವ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ಜರುಗಿದೆ. ಸಿಂಧನೂರು ತಾಲೂಕಿನ ತುರುವಿಹಾಳ ಸಮೀಪದಲ್ಲಿನ ಬೊಮ್ಮನಾಳದಲ್ಲಿ ಈ ದುರ್ಘಟನೆ ನಡೆದಿದೆ. ಮೊಹರಂ ಹಬ್ಬದ 7ನೇ ದಿನದ ಸವಾರಿಯಂದು ಭಾನುವಾರ ರಾತ್ರಿ ಸುಮಾರು 11 ಗಂಟೆಗೆ ಅಲಾಯಿ ಕುಣಿಯುವ ವೇಳೆ ವ್ಯಕ್ತಿಯ ಮೈ ಮೇಲೆ ದೇವರು ಬಂದು ಅಲಾಯಿ ಕುಣಿ ಪ್ರವೇಶಿಸಿದಾಗ ಬೆಂಕಿ ಕೆಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ. ಅಲಾಯಿ ಕುಣಿಯ ಲಿಗಿ ಬೆಂಕಿಯ ಜ್ವಾಲೆಯಲ್ಲಿ ವ್ಯಕ್ತಿ ಜೀವಂತವಾಗಿ ಸುಡುವ ದೃಶ್ಯ ಸ್ಥಳದಲ್ಲಿದ್ದವರು ತಮ್ಮ ಮೊಬೈಲ್ದಲ್ಲಿ ಸೆರೆ ಹಿಡಿದಿದ್ದು ಈ ದೃಶ್ಯ ಎದೆ ಜಲ್ಲೆನ್ನುವಂತಿದೆ. ಬೊಮ್ಮನಾಳ ಗ್ರಾಮದ ನಿವಾಸಿ 45 ವರ್ಷದ ಯಮನಪ್ಪ ದೇವಪ್ಪ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಅಲಾಯಿ ಕುಣಿಯುವ ವೇಳೆ ಯಮನಪ್ಪ ಆಯತಪ್ಪಿ ಕೆಂಡದಲ್ಲಿ ಬಿದ್ದಿದ್ದು, ಈ ವೇಳೆ ಸ್ಥಳೀಯರು ನೀರು, ಮಣ್ಣು ಹಾಕಿ ಬೆಂಕಿ ಆರಿಸಲು ಹರಸಾಹಸಪಟ್ಟರೂ ಸಹ ಯಮನಪ್ಪ ದುರಾದೃಷ್ಟವಶಾತ್ ಬೆಂಕಿಯಲ್ಲಿ ಸುಟ್ಟು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತುರ್ವಿಹಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ರಾಯಚೂರು.